ನಮಸ್ಕಾರ ಎಲ್ಲರಿಗೂ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೀರು ದೋಸೆ ಅಥವಾ ಅಕ್ಕಿ ದೋಸೆ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಸೊ ಮೊದಲಿಗೆ ನಾನು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ನೆನೆಸಿರೋ ಅಕ್ಕಿಯನ್ನು ಗ್ರೈಂಡರಲ್ಲಿ ಹಾಕೋತಿದ್ದೀನಿ, ಅಂದರೆ ಮಿಕ್ಸರಲ್ಲಿ. ಮತ್ತು ಸ್ವಲ್ಪ ಕೊಬ್ಬರಿ ತುರಿ, ಏನಕ್ಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ ಅಂತ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ಹಾಕಿದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಸದ್ಯಕ್ಕೆ ಸ್ವಲ್ಪ ಸಾಕು, ಬಟ್ ಅದಾದ ನಂತರ ನೀವು ಹಾಕ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ, ಅಂದರೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಈ ಹದಕ್ಕೆ ಬಂದಿರುತ್ತೆ. ಸ್ವಲ್ಪ ತಿಕ್ಕಾಗೇ ಇರುತ್ತೆ ಕನ್ಸಿಸ್ಟೆನ್ಸಿ, ಬಟ್ ಇದನ್ನು ನೀವು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಈ ಥರ ತೆಗೆದಿಟ್ಕೊಳ್ಳಿ. ನೀವು ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಿದೆ. ಲೈಕ್ ನಾರ್ಮಲ್ ನಾವು ರೆಗ್ಯುಲರ್ ದೋಸೆ ಹೇಗೆ ಮಾಡ್ತೀವಲ್ಲ ಆ ಹದಕ್ಕೆ ಬಂದಿದೆ ಇಲ್ಲಿ. ಬಟ್ ನಾನು ಮಾಡ್ತಿರೋದು ನೀರು ದೋಸೆ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ ಇದಕ್ಕೆ. ಇಷ್ಟು ಸಾಕು ನನ್ನ ಪ್ರಕಾರ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಹಾಕ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಲ್ಲಿ, ಅಲ್ವಾ? ಸೊ ರುಚಿ ಮಾಡಿ ನೋಡಿ, ಅಕಸ್ಮಾತ್ ಏನಾದರೂ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ಹಾಕ್ಕೊಳ್ಳಿ ಬೇಕಾಗಿದ್ದರೆ. ಸೊ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಾಗಿದ್ದ ನಂತರ ತವಾ ಮೇಲೆ ನೀಟಾಗಿ ಇದನ್ನು ಹಾಕ್ತಾ ಬನ್ನಿ. ನಾನು ಒಲೆ ಮೇಲೆ ಇಟ್ಟಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಮತ್ತು ಅದನ್ನು ಈ ಥರ ಒಂದು ಬಟ್ಟೆನಲ್ಲಿ ಒರೆಸ್ಬಿಡಿ. ಆವಾಗ ಅದು ಸಾಫ್ಟಾಗೂ ಬರುತ್ತೆ. ಮತ್ತು ಅದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮ್ಮಿ ಅದನ್ನು ಕೂಡ ನೀವು ಒರೆಸ್ಕೋಬೋದು. ಓಕೆನಾ? ಇದಾಗಿದ್ದ ನಂತರ ಈಗ ನೀರು ದೋಸೆನ ಹೀಗೆ ಬಿಡ್ತಾ ಬನ್ನಿ. ನೋಡಿ ನಾನಿಲ್ಲಿ ಹೇಗೆ ಬಿಡ್ತಿದ್ದೀನಲ್ವ, ಹೀಗೆ. ನೀವು ಹೀಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂಥರ ಪೇಪರ್ ದೋಸೆ ಬರುತ್ತಲ್ವ, ಆ ಥರನೇ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಎಷ್ಟು ಪೇಪರ್ ದೋಸೆ ಅಂತಲೇ ಹೇಳ್ಬೋದು, ಆ ಥರನೇ ಬಂದಿದೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ತುಂಬಾ ಸಾಫ್ಟ್ ಇರೋ ಕಾರಣ ಈ ಥರ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು ಇಲ್ಲಿ ಬೇರೆದು ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಹೇಗೆ ಬರುತ್ತೆ ಅಂತ. ನೀವು ನೀಟಾಗಿ ಎತ್ತಿ ಕ್ರಾಸಲ್ಲಿ ಹಾಕುವಾಗ ನೀಟಾಗಿ ಬಂದರೆ ಸಾಕು. ನೋಡಿ ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಅದರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿದರು ನಮ್ಮಮ್ಮ, ತುಂಬಾ ಟೇಸ್ಟಿಯಾಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.